ನಮಸ್ಕಾರ ಸ್ನೇಹಿತರೆ, ಇಟ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಹೈಕೋರ್ಟ್ನಲ್ಲಿ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳಿಗೆ ಭರ್ಜರಿ ನೇಮಕಾತಿಯನ್ನು ಪ್ರಕಟಿಸಲಾಗಿದೆ. ಡಿಗ್ರಿ ಓದಿರುವ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಹುದ್ದೆಗಳ ವಿದ್ಯಾರ್ಹತೆ, ಸಂಬಳ, ಆಯ್ಕೆ ಪ್ರಕ್ರಿಯೆ, ಅರ್ಜಿ ಶುಲ್ಕ, ಪ್ರಮುಖ ದಿನಾಂಕಗಳು ಹಾಗೂ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡ್ತಾ ಕೊನೆಯವರೆಗೂ ನೋಡಿ. ಸೊ ಯಾವುದೇ ಒಂದು ಮಾಹಿತಿಯನ್ನು ಮಿಸ್ ಮಾಡ್ಕೋಬೇಡಿ, ಇಲ್ಲಾಂದರೆ ಮುಂದೆ ಅರ್ಜಿ ಸಲ್ಲಿಸಲು ನಿಮಗೆ ಪ್ರಾಬ್ಲಮ್ ಆಗುತ್ತದೆ. ಹೈಕೋರ್ಟ್ ಆಫ್ ಕರ್ನಾಟಕದಿಂದ ಈ ಒಂದು ಹುದ್ದೆಯನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಸೊ ಟೋಟಲ್ ಆಗಿ 73 ಹುದ್ದೆಗಳಿಗೆ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಜಾಬ್ ಲೊಕೇಶನ್ ಬಂದು ಬೆಂಗಳೂರು. ಪೋಸ್ಟ್ ನೇಮ್ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ. ಈ ಒಂದು ಹುದ್ದೆಗೆ 73 ಪೋಸ್ಟ್ಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಸ್ಯಾಲ್ರಿ ನೋಡ್ಬೋದು 44,900ರಿಂದ 1,42,000ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಕರ್ನಾಟಕ ಹೈಕೋರ್ಟ್ ವೇಕೆನ್ಸಿ ಡೀಟೇಲ್ಸ್ ನೋಡಿ. ಇದರಲ್ಲಿ 2 ಸಬ್ ಪೋಸ್ಟ್ ಆಗಿದ್ದಾವೆ. ಒಂದು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ RPC, ಅದಕ್ಕೆ 62 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಮುಂದೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಇನ್ KKR. ಸೊ ಇದರಲ್ಲಿ 11 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೊ ಟೋಟಲ್ ಆಗಿ 73 ಪೋಸ್ಟ್ಗಳನ್ನು ಇಲ್ಲಿ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಯಾವ ವಿದ್ಯಾರ್ಥಿಯನ್ನು ಹೊಂದಿರಬೇಕಂತ ನೋಡಿ. ಲಾ, ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ನಿಮ್ಮ ಒಂದು ಡಿಗ್ರಿ ಪೂರ್ಣಗೊಳಿಸಿದರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅದರ ಜೊತೆಗೆ ಇಂಗ್ಲೀಷ್ ಶಾರ್ಟ್ ಆ್ಯಂಡ್ ಸೀನಿಯರ್ ಗ್ರೇಡ್ ಆರ್ ಇಂಗ್ಲೀಷ್ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡ್. ಸೊ ಈ ಒಂದು ಸರ್ಟಿಫಿಕೇಟ್ನ ಹೊಂದಿದರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಆರ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ನಲ್ಲಿ ಡಿಪ್ಲೊಮಾ ಮಾಡಿದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಅವರು ಕಂಪ್ಯೂಟರ್ ಟೈಪಿಂಗ್ ಅಂದರೆ ಕಂಪ್ಯೂಟರ್ ಜ್ಞಾನನ ಕಡ್ಡಾಯವಾಗಿ ಕೇಳ್ತಿದ್ದಾರೆ. ಇದಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಬೇಕಾಗುತ್ತದೆ. ಏಜ್ ಲಿಮಿಟ್ ನೋಡಿ ಬಂದು ಕ್ಯಾಂಡಿಡೇಟ್ ಮಿನಿಮಮ್ ಏಜ್ 18 ವರ್ಷ. ಸೊ ಮ್ಯಾಕ್ಸಿಮಮ್ ಏಜ್ 40 ವರ್ಷ. ಸೊ 18ರಿಂದ 40 ವರ್ಷದವರವರು ಈ ಒಂದು ಅಪ್ಲಿಕೇಶನ್ನ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ರಿಲ್ಯಾಕ್ಸೇಷನ್ ನೋಡಿ. SC/ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಮುಂದೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಅಪ್ಲಿಕೇಶನ್ ಫೀ ನೋಡಿ. ಫಸ್ಟು ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇರುತ್ತದೆ. ಅದಕ್ಕೆ ನೀವು 250 ರೂಪಾಯಿ ಕಟ್ಟಬೇಕು. ಅದು ಪಾಸ್ ಆದ ನಂತರ ನೆಕ್ಸ್ಟು ಮೇನ್ ಎಕ್ಸಾಮ್ ಅಂತ ಇರುತ್ತೆ. ಅದಕ್ಕೆ ನೀವು 750 ರೂಪಾಯಿ ಕಟ್ಟಬೇಕಾಗತ್ತೆ. ಇದು ಫಾರ್ SC/ST ಕ್ಯಾಂಡಿಡೇಟ್ಸ್. ಇಲ್ಲಿ 2 ಎಕ್ಸಾಮ್ ಇರ್ತದೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್, ಇನ್ನೊಂದು ಮೇನ್ ರಿಟರ್ನ್ ಎಕ್ಸಾಮ್. ಸೊ 2 ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಫೀನ ಪೇ ಮಾಡೋಕ್ಕಾಗತ್ತೆ. SC/ST ಕ್ಯಾಟಗರಿ ಮತ್ತು PWD ಕ್ಯಾಟಗರಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಪ್ರಿಲಿಮಿನರಿ ಎಕ್ಸಾಮ್ ಫೀ ಆಗಿರುತ್ತೆ. ಇದು ಫಾರ್ SC/ST ಕ್ಯಾಟಗರಿ. ಇನ್ನು OBC ಕ್ಯಾಟಗರಿ 2A ಆಗಿರ್ಬೋದು, 3A ಆಗಿರ್ಬೋದು, 3rd B ಆಗಿರ್ಬೋದು, 2B ಆಗಿರ್ಬೋದು, ಈ ಒಂದು ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಮತ್ತು ಮೇನ್ ಎಕ್ಸಾಮ್ಗೆ SC/ST ಮತ್ತು PWD ಕ್ಯಾಟಗರಿ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಜನರಲ್ ಕ್ಯಾಟಗರಿ OBC ಆಗಲಿ, ಸೊ 2A, 2B, 3A, 3B ಅಭ್ಯರ್ಥಿಗಳಿಗೆ 1,500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಇದು ಫಾರ್ ಮೇನ್ ಎಕ್ಸಾಮ್ಗೆ. ಸೊ ಪೇಮೆಂಟ್ ಮೋಡ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ನೋಡಿ. ಪ್ರಿಲಿಮಿನರಿ ಎಕ್ಸಾಮ್ ಸೊ 250 ರೂಪಾಯಿ, 500 ರೂಪಾಯಿ ಫಾರ್ SC/ST ಆ್ಯಂಡ್ OWC ಕ್ಯಾಂಡಿಡೇಟ್ಸ್. ಸೊ ಈ ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಮೇನ್ ರಿಟರ್ನ್ ಎಕ್ಸಾಮ್ ಇರುತ್ತದೆ. ಪ್ರಿಲಿಮಿನರಿ ಕ್ಲಿಯರ್ ಆದಂದರೆ ನಿಮಗೆ ನೆಕ್ಸ್ಟ್ ಮೇನ್ ರಿಟರ್ನ್ ಕರೀತಾರೆ. ಆಮೇಲೆ ಸ್ಟೀನೋಗ್ರಾಫಿ ಟೆಸ್ಟ್. ಇದಕ್ಕೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿರ್ತದೆ. ಅದಕ್ಕೋಸ್ಕರ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಕೇಳ್ತಾರೆ. ಮುಂದೆ ಲಾಸ್ಟ್ ಪ್ರೊಸೆಸ್ ಬಂದು ಇಂಟರ್ವ್ಯೂ. ಸೊ ಈ 4 ಸೆಲೆಕ್ಷನ್ ಪ್ರೊಸೆಸ್ ಪಾಸ್ ಆದರೆ ನೀವು ಈ ಒಂದು ಹುದ್ದೆಗೆ ಆಯ್ಕೆ ಆಗ್ತೀರಾ. ಪ್ರಮುಖ ದಿನಾಂಕಗಳು ನೋಡಿ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 16/3/2026. ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜುಲೈ 7, 2026. ಸೊ ಇನ್ನು ಈ ತಿಂಗಳು
ಕೊನೆಯ ತನಕ ಇರುತ್ತದೆ ಅರ್ಜಿ ಪ್ರಾರಂಭ. ಆಸಕ್ತಿ ಇರುವ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಈ 2 ಅಪ್ಲೈ ಆನ್ಲೈನ್ ಲಿಂಕ್ ಮತ್ತು ನೋಟಿಫಿಕೇಷನ್ ಲಿಂಕ್ನ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಮತ್ತು ಈ ಒಂದು ಕರ್ನಾಟಕ ಜುಡಿಷರಿ karnataka.in ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ನೋಟಿಫಿಕೇಷನ್ನ ನೋಡ್ಕೊಳ್ಳಿ. ಸೊ ನಿಮಗೆಲ್ಲ ಕ್ಲಿಯರ್ ಆಗುತ್ತದೆ. ನೋಡಿದ್ರಲ್ಲ, ಕರ್ನಾಟಕ ಹೈಕೋರ್ಟ್ ಅಲ್ಲಿ ಕರೆದಿರುವ 73 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಪೋಸ್ಟ್ಗೆ ಕರೆದಿರುವ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಸಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ.